ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎಡಿ ಲಾಜಿಕ್. ಇವತ್ತಿನ ವಿಡಿಯೋದಲ್ಲಿ 7ನೇ ತರಗತಿಯ ಗಣಿತ ಪ್ರಕಾಶ ವಿಷಯದ 3ನೇ ಚಾಪ್ಟರ್ ಆಗಿರುವಂತಹ ಬಿಂದುವಿನ ಆಚೆಗೆ ಒಂದು ಇಣುಕು ನೋಟ, ಈ ಪಾಠದಲ್ಲಿ ಬರುವಂತಹ ಟಾಪಿಕನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇವತ್ತಿನ ಟಾಪಿಕ್ 100ನೆಯ ಒಂದು ಭಾಗ. ಹಾಗೆ ಹಿಂದಿನ ಟಾಪಿಕ್ಸ್ನೆಲ್ಲ ಈಗ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿ ಪ್ರತಿಯೊಂದು ಪ್ರಶ್ನೆಗೂ ಫುಲ್ ಎಕ್ಸ್ಪ್ಲನೇಷನ್ ಕೊಡ್ತಾ ಸಾಲ್ವ್ ಮಾಡಿದ್ದೀನಿ. ನೀವೇನಾದರೂ ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿ ಪ್ಲೇಲಿಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ, ಪ್ಲೀಸ್ ಹೋಗಿ ಒಂದ್ಸಲಿ ನೋಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ಕಾನ್ಸೆಪ್ಟ್ ಏನಂತಂದರೆ 100ನೆಯ ಒಂದು ಭಾಗ. ಇಲ್ಲಿ ಏನಾಯ್ತಂದರೆ ಇಷ್ಟು ದಿನ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ಲಾಸ್ಟ್ ಕ್ಲಾಸಲ್ಲಿ ನೀವು ಓದಿದ ಹಾಗೆ ಒಂದು ಮಾನವನ್ನು 10 ಭಾಗಗಳಾಗಿ ನಾವು ಭಾಗಿಸಿ ಓದ್ತಾ ಇದ್ವಿ. ಸೊ ಇದರಲ್ಲಿ ಆ ಒಂದು ಮಾನದಲ್ಲಿ ಮತ್ತೆ 10ನೆಯ ಒಂದು ಭಾಗದಲ್ಲಿ ಇನ್ನೂ 10 ಭಾಗಗಳನ್ನು ಮಾಡಿ ಪ್ರತಿಯೊಂದು ಒಂದೊಂದು ಮಾನದಲ್ಲೂ 100 ಭಾಗಗಳನ್ನಾಗಿ ಮಾಡಿ ಓದ್ತಾ ಇದ್ದೀವಿ. ಸೊ ಅದು ಹೇಗೆ ಏನು ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಒಂದು ಕಾಗದನ ಕೊಟ್ಟಿದ್ದಾರೆ. ಆ ಕಾಗದದ ಉದ್ದ ಎಷ್ಟೈತಂದರೆ 8 ಮತ್ತು 10ನೇಯ 9. ನೀವು ಇಲ್ಲಿ ನೋಡ್ಬೋದು 8 ಮಾನಗಳು ಕಂಪ್ಲೀಟಾಗಿ 10ನೇಯ 9ಕ್ಕೆ ಆ ಕಾಗದ ಟಚ್ ಆಗಿದೆ. ಸೊ ಅದರ ಅಳತೆ ಇಷ್ಟಿದೆ. ಇದನ್ನು ನಾವೇನು ಮಾಡಬೇಕು, ಇದನ್ನೇನು ಹೇಳಿದ್ದಾರೆ, 8 ಮಾನಗಳು ಮತ್ತು 9 10ನೇಯ 1ಗಳು ಅಂತ ಹೇಳಿ ಕೂಡ ಓದಬಹುದು. ಈ ಕಾಗದವನ್ನು ಅರ್ಧಕ್ಕೆ ಮಡಚಿದ್ದಾರೆ. ಈಗ ಅದ್ರ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಸೊ ಈಗ ಇಲ್ಲಿ ಇದರ ಅಳತೆ ಎಷ್ಟೈತೆ ಅಂದರೆ 8 ಮತ್ತು 10ನೇಯ 9 ಅಂತ ಐತಿ. ಈಗ ಇದನ್ನು ಅರ್ಧ ಮಾಡಿದರೆ, ಸೊ 8 ಇದ್ದಿದ್ದನ್ನು ಅರ್ಧ ಮಾಡಿದರೆ 4 ಮಾನ ಬಂತು. ಆದರೆ ಇಲ್ಲಿ 10ನೇಯ 9 ಐತಲ್ಲ, ಇದನ್ನು ಅರ್ಧ ಮಾಡಿದರೆ ಯಾವ ನಂಬರ್ ಸಿಗುತ್ತೆ? ಇದು ಬೆಸ ಸಂಖ್ಯೆ 9. ಇದನ್ನು ಅರ್ಧ ಮಾಡೋಕ್ಕೆ ನಮ್ಗೆ ಕರೆಕ್ಟ್ ಅರ್ಧ ಮಾಡಿದರೆ ಒಂದು ನಂಬರ್ ಕಂಪ್ಲೀಟ್ ನಂಬರ್ ಬರೋದಿಲ್ಲ. ಈಗ ಅಕಸ್ಮಾತ್ ಇಲ್ಲಿ 8 ಇದ್ದಿತ್ತಂದರೆ 10ನೇಯ 4ಕ್ಕೆ ಬರ್ತಿತ್ತು ಅಂತ ಹೇಳ್ಬೋದು. ಅದೇ ಇಲ್ಲಿ 10/10 ಇತ್ತಂದರೆ 5/10ಕ್ಕೆ ಬರ್ತೈತಿ ಅಂತ ಹೇಳ್ಬೋದಿತ್ತು. ಆದರೆ ಇಲ್ಲಿ 9 ಅನ್ನೋದಿದೆ. ಸೊ 9 ಇರೋ ಕಾರಣಕ್ಕೆ ಇದೆಲ್ಲಿ ಬರುತ್ತೆ ಅಂತ ನೋಡಿದ್ರೆ 4 ಮತ್ತು 10ನೇಯ 4 ಅಂದರೆ ಇಲ್ಲಿ 10ನೇಯ 4 ಮತ್ತು 4 ಮತ್ತು 10ನೇಯ 5 ಮಧ್ಯದಲ್ಲಿ ಬರ್ತೈತಿ ಅಂತ ಹೇಳ್ಬೋದು. ಯಾಕಂದರೆ ಇದು 9/10 ಇರೋದ್ರಿಂದ ಇದು ಯಾವ್ಯಾವ ಸಂಖ್ಯೆ ಮಧ್ಯದಲ್ಲೈತಿ? 8/10 ಮತ್ತು 10/10 ಮಧ್ಯದಲ್ಲಿ ಇದೆ. 8/10ನ ಅರ್ಧ ಮಾಡಿದರೆ ಎಷ್ಟಾಗುತ್ತೆ? 4/10. 10/10 ಅಂದರೆ 10ನೇ 10ನ ಅರ್ಧ ಮಾಡಿದರೆ ಎಷ್ಟು ಬರುತ್ತೆ? 5/10. ಸೊ ಈ 9/10 ಅನ್ನೋದು ಇವೆರಡರ ಮಧ್ಯದಲ್ಲಿ ಬರ್ತದೆ. ಇಲ್ಲಿ ಬರುತ್ತೆ ಮಧ್ಯದಲ್ಲಿ, ಹೌದಾ? ಅಂದರೆ 4.5 ಈ ಥರ ಬರುತ್ತೆ. ಸೊ ಇದನ್ನು ನಾವು ಜಸ್ಟ್ ಏನು ಹೇಳ್ಬೋದು ಅಂದರೆ ಇವೆರಡೂ ಮಾನಗಳ ಮಧ್ಯದಲ್ಲಿ ಬರುತ್ತೆ. 4 ಅಂತರೂ ಕಂಪ್ಲೀಟ್, ಹೌದಾ? ಇದರಲ್ಲಿ ಇಲ್ಲಿ 8 ಐತಲ್ಲ, ಇದನ್ನು ಅರ್ಧ ಮಾಡಿದರೆ 4 ಅಂತರೂ ಬರುತ್ತೆ, ಹೌದಾ? 4 ಅಂತರೂ ಕರೆಕ್ಟ್. ಬಟ್ 4 ಆದಮೇಲೆ 10ನೇ ಒಂದು ಭಾಗದಲ್ಲಿ ಎಲ್ಲಿ ಬರ್ಬೋದು? 4/10 ಅಥವಾ 4 ಮಾನಗಳು ಮತ್ತು 5/10 ಇವೆರಡರ ಮಧ್ಯದಲ್ಲಿ ನಮ್ಗೆ ಈ ಪೇಪರ್ನ ಅರ್ಧ ಮಡಚಿದ್ರೆ ನಮ್ಗೆ ಸಿಗುತ್ತೆ ಅಂತ ಹೇಳ್ಬೋದು. ಓಕೆನಾ? ಅದಕ್ಕೆ ನಾವೀಗ ಏನು ಮಾಡ್ತಿದ್ದಾರೆ ಅಂದರೆ ಇದನ್ನು ಅಳೆಯೋದಕ್ಕೆ ಒಂದು ಮಾನವನ್ನು 10 10ನೇಯ 1ಗಳಾಗಿ ವಿಭಾಗಿಸಿದ್ದಾರೆ ಪ್ರತಿಯೊಂದು ಕೂಡ. ಓಕೆನಾ? ಸೊ ಇಲ್ಲೇನು ಒಂದು ಝೂಮ್ ಮಾಡಿದ್ರೆ ನಮ್ಗೆ ಸಿಗುತ್ತಲ್ಲ ಇಲ್ಲಿ, ಹಾಂ, ಇಲ್ಲೇನಾಯ್ತಲ್ಲ, ಈಗ ಇಲ್ಲಿ ಒಂದು ಮಾನ ಇದು. ಸೊ ಒಂದು ಮಾನದಲ್ಲಿ 10 ಭಾಗಗಳು ಮಾಡ್ಯಾರ. ಈಗ ನಮ್ಗೆ ಇದ್ರೊಳಗೆ ನಮಗೆ ಇನ್ನೂ ನಿಖರವಾಗಿ ಬೇಕಾಗಿರೋದ್ರಿಂದ ಇಲ್ಲಿ ಏನು ಒಂದು ಲೈನ್ ಕಾಣಿಸತ್ತಲ್ಲ 0 ಆದಮೇಲೆ, ಆ ಒಂದು ಲೈನ್ ಅಂದರೆ ಅದು ಒಂದು ವ್ಯಾಲ್ಯೂ ಏನು? 10ನೇಯ 1. ಈಗ ಈ ಒಂದು 10ನೇಯ 1ರಲ್ಲಿ ಇನ್ನೂ 10 ಭಾಗಗಳಾಗಿ ಮಾಡ್ತಿದ್ದಾರೆ, ಇನ್ನೂ 10 ಭಾಗಗಳಾಗಿ ಮಾಡಬಹುದು. ಈಗ ಇಲ್ಲಿ ನೋಡ್ರಿ, ಇದನ್ನು ಪೇಪರ್ನ ಅರ್ಧಕ್ಕೆ ಮಡಿಸಿದಾಗ 4 ಸೆಂಟಿಮೀಟರ್ ಮೇಲೆ 10ನೇಯ 4 ಮತ್ತು 10ನೇಯ 5 ಇದ್ರ ಮಧ್ಯದಲ್ಲಿ ಬರತೈತಾ ಇದು ಲೈನ್. ಸೊ ಅದು ನಮ್ಗೆ ಇನ್ನೂ ನಿಖರವಾಗಿ ಅದು ವ್ಯಾಲ್ಯೂ ಗೊತ್ತಿರದೇ ಇರೋ ಕಾರಣ ಈ 4ರಿಂದ 5 ಏನು ಒಂದು ಮಾನ ಐತಲ್ಲ ಅದನ್ನು ಈ ರೀತಿಯಾಗಿ ಝೂಮ್ ಮಾಡಿ ಮತ್ತು 10ನೇಯ 1 ಭಾಗಗಳನ್ನ ಇದು 10ನೇಯ 1 ಭಾಗ 4 ಸೆಂಟಿಮೀಟರ್ ಆದಮೇಲೆ ಇದು 10ನೇಯ 1 ಭಾಗ ಹೀಗೆ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಇಲ್ಲಿ 4 ಮತ್ತು 10ನೇಯ 1 ಭಾಗ, 4 ಮತ್ತು 10ನೇಯ 2 ಭಾಗ ಹಾಗೆ ಮಾಡ್ಕೊಂಡು ಹೋಗಿದ್ದಾರೆ. ಈಗ ನಮಗದು ಪೇಪರ್ನ ಮಾಡಿಸಿದಾಗ ಎಲ್ಲಿ ಬರ್ತೈತಿ ಅಂತ ಹೇಳಿದ್ರು? 4 ಮತ್ತು 10ನೇಯ 4 ಇಲ್ಲಿ ಮಧ್ಯದಲ್ಲಿ ಅದು ಬರ್ತೈತಿ, ಹೌದಾ? ಸೊ ಆ ಕಾರಣಕ್ಕೆ ಇಲ್ಲಿ ಪ್ರತಿಯೊಂದು 10ನೇಯ 1 ಭಾಗದಾಗ ಮತ್ತೆ 100 ಭಾಗಗಳನ್ನಾಗಿ ಡಿವೈಡ್ ಮಾಡ್ತಿದ್ದಾರೆ.
ಓಕೆನಾ. ಸೊ ಯಾವ ರೀತಿ ಬರುತ್ತದೆ ಅಂತಂದ್ರೆ ಇಲ್ಲಿ 1 2 3 4 5 ಹಿಂಗೆ ಇಲ್ಲಿ 1 ಐತಂದರೆ ಇಲ್ಲಿ 4 ಸೆಂಟಿಮೀಟರ್, ಇದು 4/10 ಅಂದರೆ ಇದ್ರೊಳಗೆ 10 ಭಾಗ, ಈ ರೀತಿಯಾಗಿ 10 ಭಾಗ. ಸೊ ಪ್ರತಿಯೊಂದು ಇದ್ರೊಳಗೂ ಏನು ಮಾಡತ್ತಾರ 10 ಭಾಗ, ಇದ್ರಾಗ 10 ಭಾಗ, ಇದ್ರಾಗ 10 ಭಾಗ, 10 10 10 10 10 ಅಂದಾಗ ಟೋಟಲ್ ಒಂದು ಮಾನದಲ್ಲಿ ಎಷ್ಟು ಭಾಗಗಳಾದ್ವು ಇಲ್ಲಿ 100 ಭಾಗ. ಹೌದಾ. ಹಾಗಾದರೆ ಇಲ್ಲಿಂದ ಇಲ್ಲಿಗೆ ಯಾವುದು ಈ 4ಇಂದ ಇಲ್ಲಿಗೆ ಇದನ್ನ ಏನಂತ ಕರಿಬೋದು 100ನೇ ಭಾಗ ಅಂತ ಕರಿಬಹುದಾ. ಯಾಕಂದ್ರೆ ಇಲ್ಲಿ 10 ಭಾಗ, ಇಲ್ಲಿ ಟೋಟಲ್ 100 ಭಾಗ ಮಾಡ್ಯಾರ. ಈ 100 ಭಾಗದಲ್ಲಿ ಇದೇನಿದೀಗ 100ನೇ ಭಾಗ. ಓಕೆನಾ, ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ಇಲ್ಲೇನು ಹೇಳ್ತಿದ್ದಾರೆ ಅಂದರೆ ಈ ಚಿಕ್ಕ ಭಾಗದ ಉದ್ದ ಎಷ್ಟು, ಹಾಗಂದ್ರೆ ಇಲ್ಲಿಂದ ಇಲ್ಲಿ ಬರುವಂಥ ಈ ನಂಬರ್ ಇದು ಎಷ್ಟು ಅಂತ ಕೇಳ್ತಿದ್ದಾರೆ. ಅಂತಹ ಎಷ್ಟು ಚಿಕ್ಕ ಭಾಗಗಳು ಒಂದು ಮಾನ ಉದ್ದವನ್ನು ಮಾಡುತ್ತದೆ. ಇಲ್ಲಿ ಎಷ್ಟು ಚಿಕ್ಕ ಮಾಡಿಕೊಂಡ್ರೆ ನಮ್ಗೆ ಇಲ್ಲಿ 1 ಮಾನದ ಉದ್ದ ಬರ್ತೈತಿ ಇಲ್ಲಿ ಅಂತಂದಾಗ, ಮುಂದಿನ ಚಿತ್ರದಲ್ಲಿ ತೋರಿಸಿರುವಂತೆ ಪ್ರತಿ 10ನೇ ಭಾಗವು 10 ಸಣ್ಣ ಭಾಗಗಳನ್ನು ಹೊಂದಿರುತ್ತದೆ ಮತ್ತು ಒಂದು ಮಾನದಲ್ಲಿ 10 10ನೇ ಭಾಗಗಳಿರುತ್ತವೆ. ಇಲ್ಲಿ ನೋಡ್ರಿ, ಇಲ್ಲಿ 10ನೇ ಭಾಗದಾಗ ಇಲ್ಲಿ ಮತ್ತೆ ಅವರು 10 ಭಾಗ ಮಾಡ್ತಾರಂತೆ. ಹಾಗೆ ಒಂದು ಮಾನದಲ್ಲಿ ಅಂದರೆ ಇಲ್ಲಿಂದ ಇಲ್ಲಿಗೆ 10ನೇ ಭಾಗಗಳು ಎಷ್ಟಿರ್ತಾವೆ, ಇಲ್ಲಿ 10 ಅದಾವು. ಹೌದಾ. ಸೊ ಯಾವ್ಯಾವುದು 1 2 3 4 5 6 7 8 9 10. ಸೊ 10ನೇ ಭಾಗಗಳು ಎಷ್ಟಿದಾವೆ, ಇಲ್ಲಿ 10 ಇದಾವು. ಓಕೆ. ಆದ್ದರಿಂದ ಒಂದು ಮಾನದಲ್ಲಿ ಇಲ್ಲಿ ಪ್ರತಿಯೊಂದ್ರಾಗೂ 10 ಮಾಡಿದ್ರೆ ಇದ್ರಾಗ 10 ಭಾಗ, ಇದ್ರಾಗ 10 ಭಾಗ, ಇದ್ರಾಗ 10 ಭಾಗ, ಹಾಗೆ ಪ್ರತಿಯೊಂದರಲ್ಲೂ ಮಾಡ್ಕೊತ ಹೋದ್ರೆ ಟೋಟಲ್ ನಮ್ಗೆ ಎಷ್ಟು ಭಾಗಗಳು ಸಿಗ್ತಾವು 100 ಭಾಗಗಳು. ಅಂದರೆ ಒಂದು ಭಾಗನ ನಾವು ಮೊದಲು ಎಷ್ಟು ಮಾಡಿದ್ವಿ 10 ಭಾಗ, ಈಗ ಮತ್ತೆ ಅದರಲ್ಲೇ 10 ಭಾಗ ಅಂತಂದ್ರೆ ಟೋಟಲ್ 100 ಸಣ್ಣ ಭಾಗಗಳು ಆದವು. ಆದ್ದರಿಂದ ಇಲ್ಲಿ ಏನು ಓದ್ತೀವಿ ಅಂತಂದರೆ, ಸೊ ಪ್ರತಿಯೊಂದು ಭಾಗನ ನಾವೇನಂತ ಓದ್ತೀವಿ 100ನೇ ಭಾಗ ಅಂತ ಹೇಳಿ ಓದ್ತೀವಿ. ಈಗ ನಮ್ಮ ಪ್ರಶ್ನೆಗೆ ಹಿಂತಿರುಗಿ, ಮಡಚಿದ ಕಾಗದ ಉದ್ದ ಎಷ್ಟು? ಹಂಗಂದ್ರೆ ಇದ್ರ ಕಾಗದದ ಉದ್ದ ಎಷ್ಟು ಇಲ್ಲಿ ಬಂದೈತಲ್ಲ, ಇಲ್ಲೇ ಇದು 10ನೇ 4 ಮತ್ತು 10ನೇ 5 ಭಾಗಗಳಲ್ಲಿ ಐತಿ. ಸೊ ಇದನ್ನು ನಾವು ಮತ್ತೆ ಸಣ್ಣ ಸಣ್ಣ ಮಾನಗಳಾಗಿ ಮಾಡಿದಾಗ ಎಷ್ಟು ಬರ್ತೈತಿ ಅಂತ ನೋಡಿದ್ರೆ, ಇಲ್ಲಿ ಕಂಪ್ಲೀಟ್ 4 ಅಂತರೂ 4 ಸೆಂಟಿಮೀಟರ್ ಅಂತ ಅಂದ್ಕೊಳ್ಳೋಣ. ಈಗ ಸದ್ಯ 4 ಸೆಂಟಿಮೀಟರ್ 4 ಮಾನಗಳು ಕಂಪ್ಲೀಟ್ ಆಗೈತಿ. ಅದಾದಮೇಲೆ 10ನೇ ಭಾಗಗಳು ಎಷ್ಟಿದಾವೆ, ಇಲ್ಲಿ 4 ಇದಾವು. ಸೊ 4 ಮಾನ ಆದಮೇಲೆ 10ನೇ 4, ಅದಾದಮೇಲೆ ಇಲ್ಲಿ ಮತ್ತು 10 ಭಾಗ ಮಾಡೇವಂದ್ರೆ ಇದು 100 ಭಾಗದಲ್ಲಿ ಇದು 5ನೇ ಭಾಗ. ಸಣ್ಣ ಸಣ್ಣ ಮಾನ ಮಾಡ್ಕೊಂಡೇವಂದ್ರೆ 10ನೇ 100ನೇ ಮಾನ ಹೌದಿಲ್ರಿ, ಅದು ಅವಾಗ ಏನಾಗ್ತೈತಿ ಇಲ್ಲಿ 5 ಮಧ್ಯದಲ್ಲಿ ಬಂದಿತ್ತಂದ್ರೆ 5ನೇ ಲೈನಿಗೆ ಬಂದಿರ್ತೈತಿ. ಅದಕ್ಕೆ 100ನೇ 5 ಅಂತ ಹೇಳಿ ಕೊನೆಗೊಳ್ಳುತ್ತೆ. ಇದನ್ನು ಹೆಂಗೆ ಓದ್ತೀವಿ, 4 ಮಾನಗಳು. ಓಕೆ. ಸೊ 4 ಮಾನಗಳು ಮತ್ತು 4 10ನೇ 10ನೇ ಎಷ್ಟು ಬಂದಾವಿಲ್ಲಿ 4. ಓಕೆನಾ. ಸೊ 100ನೇ ಎಷ್ಟು ಅದಾವಿಲ್ಲಿ 5ನೇದಕ್ಕೆ ಬಂದ್ಬಿಟ್ಟೈತಿ. ಸೊ ಅದಕ್ಕೆ 5 100ನೇ ಅಂತ ಹೇಳಿ ಓದಬಹುದು. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ನು, ಎಷ್ಟು 100ನೇ 10ನೇ ಉಂಟು ಮಾಡುತ್ತೆ? ಈಗ ಇಲ್ಲಿ 10ನೇ ಆಗಬೇಕು ಅಂತಂದರೆ ಇಲ್ಲಿ ಎಷ್ಟು 100ನೇ ಭಾಗ ಆಗಬೇಕು, 10 ತಾನೆ. 10 100ನೇ ಸೇರಿಸಿದ್ರೆ 1 10ನೇ ಮಾಡ್ತತಿ. ಓಕೆನಾ. ನೆಕ್ಸ್ಟು, ಉದ್ದ 4 ಮಾನಗಳು ಮತ್ತು 45 100ನೇ ಎಂದು ನಾವು ಹೇಳಬಹುದೇ? ಉದ್ದನ ನಾವು ಏನಂತ ಹೇಳ್ಬೋದು ಅಂತ ಹೇಳ್ತಿದ್ದಾರೆ ಅಂದರೆ, ಇಲ್ಲಿ 4 ಮಾನದ ಮೇಲೆ 45/100 ಇದೇನು ಬರೆದಿದ್ದಾರಲ್ಲ ಇದನ್ನು ನಾವು ಈ ರೀತಿನೂ ಬರಿಬಹುದಾ ಅಂತ ಕೇಳ್ತಿದ್ದಾರೆ. ಸೊ ಇಲ್ಲಿ ನಾವು ಬರಿಬಹುದು. ಯಾಕಂದರೆ ಇಲ್ಲಿ ಒಂದು ಮಾನದಿಂದ ಯಾವುದು 4ರಿಂದ 5ರವರೆಗೂ ಇಲ್ಲಿ 100 ಭಾಗ ಮಾಡ್ಯಾರಂತಂದ್ರೆ ಇಲ್ಲಿ ಇದು 100ನೇ ಎಷ್ಟು ಭಾಗ, ಇದು ಇಲ್ಲಿ 10 ಅದಾವು, ಇಲ್ಲಿ 20, ಇಲ್ಲಿ 30, ಇಲ್ಲಿ 40. 40ರ ಮೇಲೆ ಇಲ್ಲಿ ಎಷ್ಟು ಗೆರೆ ಬರ್ತಾವೆ 45. ಸೊ 100ನೇ 45ನೇ ಭಾಗಕ್ಕೆ ಇದು ಬಂದೈತಿ ಅಂತಲೂ ನಾವು ಓದ್ಬೋದು. 100ರಲ್ಲಿ 100ನೇ ಭಾಗಕ್ಕೆ ಪರಿವರ್ತನೆ ಮಾಡಿ ಹೇಳ್ರಿ ಅಂದರೆ ಈ ರೀತಿಯಾಗಿ ಹೇಳ್ತೀವಿ. ಸೊ 4 ಮಾನಗಳು, ಅದಾದಮೇಲೆ 100ನೇ ಭಾಗದಲ್ಲಿ ಎಷ್ಟನೇ ಭಾಗಕ್ಕೆ ಬಂದೈತಿ 45ನೇ ಭಾಗ. ಸೊ ಇದನ್ನು ನಾವು ಆ ರೀತಿಯಾಗಿ ಓದ್ಕೋಬಹುದು ಅಂತ ಹೇಳ್ಬಹುದು ಅಂತ ಹೇಳ್ರಿ. ನೆಕ್ಸ್ಟು,
ಮುಂದಿನ ಚಿತ್ರವನ್ನು ವೀಕ್ಷಿಸಿ 0ಯಿಂದ ಅಳತೆ ಮಾಡಿರುವ ಗುರುತುಗಳನ್ನು ಮತ್ತು ಅದಕ್ಕೆ ಅನುಗುಣವಾಗಿ ಬಾಕ್ಸ್ಗಳಲ್ಲಿ ಬರೆದಿರುವ ಉದ್ದಗಳನ್ನು ಗಮನಿಸಿ. ಖಾಲಿ ಬಾಕ್ಸ್ಗಳಲ್ಲಿ ಉದ್ದಗಳನ್ನು ಭರ್ತಿ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕರೆಕ್ಟಾಗಿ ಕೊಟ್ಟಾರೆ ನೋಡ್ರಿ. ಇಲ್ಲಿ 0 ಐತಿ, 0ಯಿಂದ 1, ಆಮೇಲೆ 2 ಇದು ಪೂರ್ಣ ಸಂಖ್ಯೆಗಳು. ನಿಮ್ಮ ಸ್ಕೇಲ್ನಾಗ 0ಯಿಂದ 1 ಸೆಂಟಿಮೀಟ್ರ್ ಅಂತಿರಲ್ಲ, 1ರಿಂದ 2 ಸೆಂಟಿಮೀಟರ್. ನಿಮ್ಮ ಸ್ಕೇಲ್ನಾಗ ಏನು ಮಾಡಿರ್ತಾರೆ ಅಂದರೆ ಬರೀ ಇದು 10 ಭಾಗ ಮಾಡಿರ್ತಾರೆ. 0ದಿಂದ 1 ಮಟ್ಟ 10 ಭಾಗ. ಈಗ ನಾವಿಲ್ಲಿ 100ನೇ 1 ಭಾಗ ಕಲಿಯತ್ತೀವಿ ಅಂದರೆ ಆ 10ನೇ 1 ಭಾಗದ ಮತ್ತು 10 ಭಾಗ, 20 ಭಾಗ, 30, 40, 50 ಈ ರೀತಿಯಾಗಿ ಮಾಡ್ತಾ ಹೋಗಿದ್ದಾರೆ. ಓಕೆನಾ? ಸೊ ಇಲ್ಲಿ ನೋಡ್ರಿ, ಇಲ್ಲೇ ಟೋಟಲ್ ಇಲ್ಲಿಂದ ಇಲ್ಲಿಗೆ ಒಂದು ಮಾನದಲ್ಲಿ ಇಲ್ಲಿ 10, 20, 30, 40, 50, 60, 70, 80, 90, 100 ಭಾಗ ಮಾಡಿದಾರ. ಸೊ ಈ 100 ಭಾಗದಾಗ ಇದು ಒಂದನೇ ಲೈನ್ ಏನೈತಿ ಇಲ್ಲಿ ಇವ್ರು ಲೈನ್ ಹಾಕ್ಯಾರ. ಇಲ್ಲಿ 1ನೇ ಲೈನು 100ನೇ 1 ಭಾಗ ಅಂತ ಓದ್ಬೋದಾ? ಓಕೆನಾ? ಸೊ ಇಲ್ಲಿ ಇದು ದೊಡ್ಡ ಲೈನ್ ಇರೋದು 10 ಭಾಗಗಳು ಮಾಡಿದ ಲೈನ್ ಇದು. ಇದನ್ನು ನಾವು 10ನೇ 1, 10ನೇ 2, 10ನೇ 3, 10ನೇ 4, 10ನೇ 5 ಅಂತ ಹೇಳಿ ಓದ್ಬೋದು. ಇದನ್ನು 10ನೇ 2 ನಾವು 100ನೇ 20 ಅಂತ ಓದ್ಬೋದಾ? ಯಾಕಂದರೆ ಇದೇನು 100 ಭಾಗಗಳು ಮಾಡ್ಯಾರಲ್ಲ, ಈ 100 ಭಾಗದಾಗ ಇಲ್ಲಿ 10 ಭಾಗ 20 ಭಾಗ. ಸೊ ಈ 100 ಭಾಗದಾಗ ಇದು 20ನೇ ಭಾಗನ ಈ ದೊಡ್ಡ ಲೈನ್. ಸೊ 100ನೇ 20 ಅಂತಲೇ ಹೇಳಿನೂ ಓದಬಹುದು. ಅರ್ಥ ಆಯ್ತಾ? ಸೊ ಈಗ ನೆಕ್ಸ್ಟ್ ಏನು ಕೇಳ್ಯಾರ, ಇಲ್ಲಿ ಈ ಬಾಕ್ಸ್ನಾಗ ಇದೆಷ್ಟು ಬರ್ತೈತಿ 100ನೇ ಇದರಲ್ಲಿ? ಇಲ್ಲೇನೈತಿ, ಇಲ್ಲಿ 10, 20 ಭಾಗ, 30, 40, 50. 50 ಆದಮೇಲೆ ಎಷ್ಟು ಲೈನ್ಸ್ ಇದಾವೆ ಇಲ್ಲಿ? 1, 2, 3, 4, 5. 100ನೇ ಎಷ್ಟು ಭಾಗ ಆಗೈತಲ್ಲಿ? 55ನೇ ಭಾಗ. ಓಕೆ. ಸೊ ಇದನ್ನ ಹೆಂಗೆ ಬರ್ಕೊತೀವಿ ಇಲ್ಲಿ ಅಂತಂದ್ರೆ 100ನೇ 55 ಅಂತ ಹೇಳಿ ಬರೀರಿ. ಓಕೆನಾ? ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿ 100ನೇ 99 ಭಾಗ. ಓಕೆನಾ? ಸೊ ಇದು 1 ಹೆಂಗೆ ಬರಿಬೋದು ನಾವು? 100/100 ಅಂತಲೇ ಬರಿಬೋದು. ಯಾಕಂದ್ರೆ 100 ಟೋಟಲ್ 100 ಭಾಗದಾಗ ಇದು 100ನೇ ಭಾಗ. ಸೊ 100ನೇ 100 ಅಂತ ಬರಿಬೋದು. ನೆಕ್ಸ್ಟ್ ಇಲ್ಲಿ ಇದೇ ನಂಬರ್ ಕೊಟ್ಟಿದ್ದಾರಲ್ಲ 1, 10ನೇ 3 ಅನ್ನೋದು ಈ ದೊಡ್ಡ ಲೈನಿನ ಆನ್ಸರ್. ಯಾಕಂದ್ರೆ 1 ಆದಮೇಲೆ ಇದು 10ನೇ 1, 10ನೇ 2, 10ನೇ 3 ಇದು. ಬಟ್ ನಮಗೆ ಬೇಕಾಗಿರೋದು ಅದ್ರ ಮುಂದಿರೋ ನೆಕ್ಸ್ಟ್ ಒಂದು ಲೈನ್, ಅದರದ್ದು ಆನ್ಸರ್ ಏನು ಅಂತ ಹೇಳಿ. ಓಕೆನಾ? ಸೊ ಇಲ್ಲಿ ಅದರದ್ದು ಆನ್ಸರ್ ಏನಾಗುತ್ತೆ ನೋಡ್ರಿ, 131. ಹೌದಾ? ಯಾಕಂದ್ರೆ ಇದು 100/100 ಅಂದರೆ ಇದು 110/100, 120/100, 130/100. ಹಾಗಾದ್ರೆ ಇದು ಮುಂದಿನ ಲೈನ್ 131/100. ಬಟ್ ನಾವು ಇಲ್ಲಿ ಬಾಕ್ಸ್ನ ಫಿಲ್ ಮಾಡ್ಕೊಳ್ಬೇಕಾಗಿರೋದ್ರಿಂದ ನೋಡೋಣ. ಈಗ ನೆಕ್ಸ್ಟ್ ಇದು 130 ಯಾವುದು? ಇದು 130, 140, 150. 150 ಆದಮೇಲೆ ಇದು ಎಷ್ಟನೇ ಲೈನ್ ನೋಡ್ರಿ? ಇಲ್ಲಿ 5 ಲೈನ್, 5ನೇ ಲೈನಿಗೆ ಬಂದೈತಿ. ಸೊ ಇದು 155. ಇಲ್ಲೇನು ಬರಿತೀವಿ ಅಂದ್ರೆ 155/100. ಓಕೆನಾ? ಹಾಗೆ ಇಲ್ಲೇ 160, 170. 170 ಆದಮೇಲೆ ಎಷ್ಟನೇ ಲೈನಿಗೆ ಬಂದೈತೆ ನೋಡ್ರಿ? ಅಲ್ಲಿ ಟಚ್ ಆಗಿರೋದು 150, 60, 70 ಆದಮೇಲೆ 1, 2, 3, 4. ಸೊ 174ನೇ ಭಾಗ. ಓಕೆ. ಸೊ ಇಲ್ಲೇನು ಬರ್ಕೊತೀವಿ ಅಂದ್ರೆ 174/100 ಅಂತ ಹೇಳಿ ಬರಿತೀವಿ. ಅದಾದಮೇಲೆ ಇಲ್ಲಿ 2 ಹೆಂಗೆ ಬರಿಬೋದು? ಇದು 170, 180, 190. ಇದು 200. ಸೊ 200/100 ಅಂತ ಹೇಳಿ ಬರಿತೀವಿ. ಇದನ್ನು ಕನ್ಫರ್ಮ್ ಮಾಡ್ಕೋಬೇಕಂದ್ರೆ 101 102. ಸೊ 2 ವ್ಯಾಲ್ಯೂ ಬಂತ. ಅದಾದಮೇಲೆ ನೆಕ್ಸ್ಟಿನ ಲೈನ್ ಯಾವುದು? 200. ಓಕೆ, ಅದು 2ನೇ ಲೈನಿಗೆ ಟಚ್ ಆಗಿದೆ. ಓಕೆನಾ? ಸೊ ಅವಾಗ ಏನಾಗುತ್ತೆ? 202/100 ಅಂತ ಆಗುತ್ತೆ. ಸೊ ಇಲ್ಲೇನು ಬರ್ಕೊತೀರ ಅಂದರೆ 202/100. ಓಕೆ. ಸೊ ಆಮೇಲೆ ಇಲ್ಲಿ ಲಾಸ್ಟ್ ಇಲ್ಲಿ ಯಾವ್ದು ಬರ್ತೈತಿ? 200, 210, 220, 230. ಸೊ ಇದು 240/100. ಇಲ್ಲೇನಾಗುತ್ತೆ ಅಂದರೆ 240/100. ಈ ರೀತಿಯಾಗಿ ನೀವು ಫಿಲ್ ಮಾಡ್ಕೋಬೋದು. ಓಕೆನಾ? ಸೊ ಈ ನೆಕ್ಸ್ಟ್ ನೋಡೋಣ.
ಮೊದಲ ಚಿತ್ರದಲ್ಲಿ ತಂತಿಯ ಉದ್ದವನ್ನು ಮೂರು ವಿಭಿನ್ನ ರೀತಿಗಳಲ್ಲಿ ನೀಡಲಾಗಿದೆ. ಇಲ್ಲಿ ಫಸ್ಟ್ ಒನ್, ಅವು ಒಂದೇ ಉದ್ದವನ್ನು ಹೇಗೆ ಸೂಚಿಸುತ್ತವೆ ಎಂಬುದನ್ನು ನೀವು ಗಮನಿಸಬಲ್ಲಿರ. ಸೊ ಇಲ್ಲೊಂದು ವಯರ್ ಕೊಟ್ಟಿದ್ದಾರೆ. ಇದ್ರ ವಯರ್ನ ಬೆಲೆ ಇಲ್ಲೇನಾಗೈತಿ, ಇಲ್ಲಿ ಒಂದು ಕಂಪ್ಲೀಟ್ 0ದಿಂದ 1 ಮಾನ ಆಗೈತಿ. 1 ಮಾನದ ಮೇಲೆ 10ನೇ 1 ಭಾಗ, 10ನೇ 1 ಭಾಗದ ಆದಮೇಲೆ 100ನೇ 4 ಭಾಗ. ಹೌದಾ, ಸಣ್ಣ ಮತ್ತು ಇದು 10ನೇ 1 ಭಾಗದ ಮತ್ತು 10 ಭಾಗಗಳನ್ನು ಮಾಡಿದರೆ 100ನೇ 4 ಭಾಗ. ಅದನ್ನ ಏನು ಬರೆದಿದ್ದಾರೆ ಅಂದರೆ 1 ಮತ್ತು 1 10ನೇ 1 4 100ನೇ 1ಗಳು ಅಂತ ಹೇಳಿ ಬರ್ದಾರೆ. ಓಕೆ, ಸೊ 100ನೇ 1ಗಳು ಎಷ್ಟಿದಾವೆ ಇಲ್ಲಿ 4, 10ನೇ 1 ಎಷ್ಟಿದಾವೆ ಇಲ್ಲಿ 1. ಓಕೆನಾ, ಸೊ ಅದಕ್ಕೆ ಹಿಂಗೆ ಬರ್ತಾರೆ. ಇದು ಕೂಡ ಕರೆಕ್ಟ್. ನೆಕ್ಸ್ಟ್ ಇನ್ನೊಂದು ಏನು ಮಾಡ್ಕೋಬೋದು ಇಲ್ಲಿ ಅಂತಂದ್ರೆ, ಇಲ್ಲಿ 100, ಇಲ್ಲಿ 10 ಭಾಗ ಆಯಿತಾ, 100ರಲ್ಲಿ ಇದು 10 ಭಾಗ, 10 ಆದಮೇಲೆ ಇದು 11 12 13 14. ಸೊ 100ನೇ 14 ಭಾಗ ಅಂತಲೂ ಬರ್ಕೋಬೋದು. 1 ಮತ್ತು 100ನೇ 14 ಕಂಪ್ಲೀಟ್ 100ರ ಬೆಲೆ ಒಳಗೆ ಬರೀರಿ ಅಂತಂದರೆ, 100ನೇ 1 ಬೆಲೆಯಲ್ಲೇ ಬರೀರಿ ಅಂತಂದರೆ ಇದು ಈ ಥರ ಬರುತ್ತೆ. 100 ಭಾಗ ಇದು 10, ಇದು ಮ್ಯಾಗ 14. ಸೊ 100ನೇ 14. ಅದಾದಮೇಲೆ ಇದನ್ನು ನಾವು ಇಲ್ಲಿನ ಈ ಥರ 1 14/100 ಇದನ್ನು ವಿಷಮದಲ್ಲಿ ಮಾಡಿಕೊಂಡ್ರೆ 100 1 100, 100 ಪ್ಲಸ್ 14 114/100. ಸೊ ಈ ಥರ ಬರೆದ್ರೂ ಇದು ವ್ಯಾಲ್ಯೂ ಕರೆಕ್ಟ್. ಸೊ ಇದನ್ನು ಹೆಂಗೆ ಓದ್ತೀವಿ, 100 ಮತ್ತು 100ನೇ 14. ಓಕೆನಾ, ಸೊ 100 ಮತ್ತು 100ನೇ 14 ಅಂತ ಹೇಳಿ ಈ ಥರ ಓದ್ಬೋದು. ಅಥವಾ ಇಲ್ಲಿ 100ನೇ 114 ಅಂತಲೂ ಬರ್ಕೋಬೋದು. ಇಲ್ಲಿ ನೆಕ್ಸ್ಟ್ ನೋಡಿರಿ, ಮುಂದೆ ತೋರಿಸಿರುವ ಉದ್ದಗಳಿಗೆ ಅಳತೆಗಳನ್ನು ಬರೆಯಿರಿ ಮತ್ತು ಅಳತೆಗಳನ್ನು ಪದಗಳಲ್ಲಿ ಓದಿ ಅಂತ ಹೇಳಿದ್ದಾರೆ. ಸೊ ಈಗ ಅದು ಅಳತೆಯನ್ನು ನಾವು ಬರ್ಕೊಂಡ್ವಲ್ಲ ಆ ಥರನೇ ಇಲ್ಲಿ ಬರ್ಕೋಬೇಕು. ಇಲ್ಲಿ ಏನಂದ್ರೆ 5 ಮಾನ ಕಂಪ್ಲೀಟ್ ಐತಿ. ಸೊ 5, 10ನೇ 1 ಎಷ್ಟೈತಿ ಇಲ್ಲಿ 10ನೇ 3, 100ದ್ದು ಎಷ್ಟೈತಿ ಇಲ್ಲಿ 5 6 7. ಸೊ 100ನೇ 7 ಅಂತ ಐತಿ. ಇದನ್ನು ಈ ಥರನೂ ಬರಿಬೋದು. 5 ಮತ್ತು 3 10ನೇ 3 7 100ನೇ 1. ಸೊ ಹಿಂದೆ ಏನು ಕೊಟ್ಟಾರಲ್ಲ ಈ ಥರನೇ ಫಾಲೋ ಮಾಡಿಕೊಂಡ್ರೆ ಪ್ರಾಕ್ಟೀಸ್ ಮಾಡಿಕೊಡ್ರಿ. ಇದನ್ನು ಮತ್ತು ನಾವು ಯಾವ ರೀತಿ ಬರಿಬಹುದು ಅಂದ್ರೆ, 100ರಲ್ಲಿನ ಪೂರ್ತಿ ಮಾಡಿದ್ರೆ ಇಲ್ಲಿ 10 20 30 ಮೇಲೆ 7. ಸೊ 100ನೇ 37 ಅಂತಂದು ಹೇಳಿ ಬರಿಬಹುದು. ಇದನ್ನು ವಿಷಮಕ್ಕೆ ಪರಿವರ್ತನೆ ಮಾಡಿಕೊಂಡ್ರೆ 500 ಪ್ಲಸ್ 37 537/100 ಈ ಥರ ಮಾಡಿ ಓದ್ಕೋಬೋದು. ಸೊ ನೆಕ್ಸ್ಟ್ ನೋಡೋಣ, ಇದನ್ನು ಯಾವ ರೀತಿ ಬರಿಬೇಕು ಅಂದರೆ, 15 ಪೂರ್ತಿ ಐತಿ. ಸೊ 15. ನೆಕ್ಸ್ಟ್ ಇಲ್ಲಿ 10ನೇ 1 ಕಂಪ್ಲೀಟ್ ಮಾಡಿಲ್ಲ ಅದು, ಬಟ್ ಡೈರೆಕ್ಟಾಗಿ 100ನೇ ಭಾಗದಲ್ಲಿ ಐತಿ. ಸೊ 100ನೇ 3 ಅಂತ ಐತಿ. ಸೊ 100ನೇ 3 ಇದನ್ನು ನಾವು ವಿಷಮಕ್ಕೆ ಮಾಡ್ಕೋಬೋದು ಅಥವಾ ಇಲ್ಲ ಇಷ್ಟ ಬರೆದ್ರೂ ನಡೀತೈತೆ. ನೆಕ್ಸ್ಟು ಇದನ್ನು ಯಾವ ರೀತಿ ಬರ್ಕೊಳ್ತೀವಿ ಅಂದರೆ, 7 ಕಂಪ್ಲೀಟ್ ಆಯಿತಾ. ಸೊ 7 ಬರ್ಕೊಳ್ತೀನಿ. 10ನೇ 5 ಆ ಪ್ಲೇಸಿಗೆ ಬಂದೈತಿ. 100ರಲ್ಲಿ ಯಾವ್ದು ಬಂದೈತಿ, 100ರಲ್ಲಿ 2ನೇ ಭಾಗ. ಸೊ ಇಲ್ಲಿ 102/100 ಅಂತ ಬರಿಬೋದು. ಅಥವಾ ಇಲ್ಲಿ 10 20 30 100 ಭಾಗ ನಾವು ಕೌಂಟ್ ಮಾಡಿದ್ರೆ 30 40 50 52. ಓಕೆನಾ, ಸೊ 7 ಮಾನಗಳು ಕಂಪ್ಲೀಟ್ ಆಗಿ 100ನೇ 52. ಓಕೆನಾ, ಸೊ ಈ ಥರ ಬರಿತೀವಿ. ಅಥವಾ ಫುಲ್ ವಿಷಮಕ್ಕೆ ಮಾಡಿಕೊಂಡ್ರೆ 752/100 ಅಂತ ಹೇಳಿ ಬರಿಬಹುದು. ನೆಕ್ಸ್ಟು ಇದು 9 ಮಾನಗಳು ಕಂಪ್ಲೀಟ್ ಐತಿ. ಸೊ 9 ಕರೆಕ್ಟ್ ಇದೇನಾಗೈತಿ ಇಲ್ಲಿ 10ನೇ 8ಕ್ಕೆ ಬಂದಿದೆ. 10ನೇ 8. ಇದನ್ನು ನೆಕ್ಸ್ಟ್ ಇನ್ನೊಂದು ರೀತಿಯೊಳಗೆ ಬರ್ಕೋಬೇಕಂದ್ರೆ 9 90 ಪ್ಲಸ್ 8 98/10. ಸೊ ಈ ರೀತಿನೂ ಬರ್ಕೋಬೋದು. ಇದನ್ನು ಮಾನಗಳು ಈ ರೀತಿ ಬರೆದು ನೀವೇನು ಮಾಡಿರಿ ಓದೋದ್ರಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಇದಿಷ್ಟು 100ನೇ 1 ಇದ್ರ ಮೇಲಿರುವಂಥ ಟಾಪಿಕ್ ಆಯಿತು. ನೆಕ್ಸ್ಟ್ ಇದ್ರ ಮೇಲಿರುವಂಥ ಟಾಪಿಕನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.